ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರು ಗೆದ್ದಾಗಿಂದ ತುಂಬ ಬಡ ಜನರಿಗೆ ತುಂಬ ಅನುಕೂಲಕರವಾಗಿ ಅವ್ರು ಸಹಾಯ ಮಾಡ್ತಿದ್ದಾರೆ. ಇವಾಗ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಅಮೌಂಟು ಅದು ಬಂದಾಗಿಂದ ಎಷ್ಟು ಬಡ ಜನರಿಗೆ ಊಟ ತಿನ್ನೋದಕ್ಕೂ ಸಹ ಅವ್ರಿಗೆ ತುಂಬ ಕಷ್ಟಕರವಾಗಿರುತ್ತದೆ. ಇವರು ಪ್ರತಿ ರೇಷನ್ ಕಾರ್ಡ್ಗೂ 2,2 ಸಾವಿರ ಆಗ್ತಾ ಇರೋದ್ರಿಂದ ಅವ್ರಿಗೆ ತುಂಬ ಅನುಕೂಲವಾಗಿ ಐತೆ. ಮತ್ತು ನಮ್ಮ ಸಿದ್ದರಾಮಯ್ಯ ಸರ್ ಅವರು ಅಷ್ಟೇ, ಅವ್ರು ಗೆದ್ದು ಬಂದಾಗಿಂದ ರೇಷನ್ ಕೊಡ್ತಾ ಇದ್ದಾರೆ. ತುಂಬ ಜನರಿಗೆ ತಿನ್ನೋದಕ್ಕೂ ಅನ್ನ ಇರಲ್ಲ, ಎಲ್ಲೆಲ್ಲೋ ಬೀದಿಗಳಲ್ಲೆಲ್ಲ ಬಿದ್ದು ಪಾಪ ಎಷ್ಟು ಜನನ ಕೇಳಿದ್ರು ಯಾರೂ ಊಟ ಹಾಕೋ ಸ್ಥಿತಿಯಲ್ಲಿ ಇರಲ್ಲ. ಆದ್ದರಿಂದ ಅವರೇ ಸ್ವಂತವಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರೆ ಅವ್ರಿಗಂತಲೇ ಇಷ್ಟು ಅಕ್ಕಿ ಅಂತ ಗೌರ್ಮೆಂಟ್ ಕಡೆಯಿಂದ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಒದಗಿಸ್ಕೊಟ್ಟಿದ್ದಾರೆ. ಅದರಿಂದ ಅವ್ರ ಮನೆಯಲ್ಲೇ ಅವ್ರಿಗೆ ಏನೋ ಇರೋದೋ ಇಲ್ಲದೆ ಇರೋದೋ ನೋಡಿಕೊಂಡು ಊಟ ಆದರೂ ತಿನ್ನೋದಕ್ಕೆ ಸಹಾಯ ಮಾಡ್ದಂಗೆ ಅವ್ರು ಅಕ್ಕಿ ಕೊಡ್ತಾ ಇದ್ದಾರೆ. ಮತ್ತು ಎಷ್ಟೋ ಬಡ ಜನರಿಗೆ ಹಾಕೋದಕ್ಕೂ ಬಟ್ಟೆ ಇರಲ್ಲ. ನಮ್ಮ ಸರ್ ಗೆದ್ದಾಗಿಂದ, ನಮ್ಮ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಸರ್ ಗೆದ್ದಾಗಿಂದ ಆ ಮಕ್ಕಳಿಗೆ ಹಬ್ಬಕ್ಕೂ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೋಗ್ಬಿಟ್ಟು ಬಟ್ಟೆ ಕೊಡ್ತಾರೆ. ಮತ್ತು ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಸೀರೆ ಸಮೇತ ಕೊಡ್ತಾ ಇದ್ದಾರೆ. ಅದು ನಮ್ಗೆ ತುಂಬ ಸಂತೋಷವಾಗೈತೆ ಸರ್. ಮತ್ತು ಎಷ್ಟೋ ಜನರಿಗೆ ಬಸ್ಸಲ್ಲಿ ಹೋಗೋದಕ್ಕೂ ಅಮೌಂಟ್ ಇರಲ್ಲ. ಇವರು ಫ್ರೀ ಬಸ್ ಮಾಡ್ದಾಗಿಂದ ಯಾರು ಎಲ್ಲಿಗಾದರೂ ಹೆಂಗಾದರೂ ಹೋಗ್ಬೋದು ಅಂತ ಫ್ರೀಯಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಎಷ್ಟೋ ಬಡ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸ್ಕಾಲರ್ಶಿಪ್ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಫಸ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪೇಷಂಟ್ಗಳನ್ನ ಏನು ಕೇರ್ ಮಾಡ್ತಾ ಇರಲಿಲ್ಲ. ಒಂದೊಂದೇ ಒಂದು ಟೆಕ್ನಾಲಜಿ ಮಿಷಿನ್ಗಳ ಅಳವಡಿಕೆ ಅಲ್ಲೆಲ್ಲೂ ಇರಲಿಲ್ಲ. ನಮ್ಮ ಸರ್ ಗೆದ್ದಾಗಿಂದ ಇವಾಗ ಯಾರು ಪೇಷಂಟ್ ಹೋದ್ರೂ ತುಂಬ ಕೇರಾಗಿ ನೋಡ್ತಾ ಇದ್ದಾರೆ. ಮತ್ತು ಬೆಂಗಳೂರಿಗೆಲ್ಲ ಹೋಗಬೇಕಾಗಿತ್ತು, ಮಿಷಿನ್ಗಳ ಲಭ್ಯತೆ ಇಲ್ಲಿರಲಿಲ್ಲ. ಇವಾಗ ಈ ಸರ್ ಬಂದಾಗಿಂದ ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ನೋಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಸರ್ ಅಂದರೆ ತುಂಬ ಇಷ್ಟ. ಪ್ರತಿ ಚುನಾವಣೆಗೂ ನಾವು ಪ್ರದೀಪ್ ಈಶ್ವರ್ ಸರ್ಗೆ ಮತ ಹಾಕಿ ಅವ್ರನ್ನೇ ಗೆಲ್ಲಿಸ್ತೀವಿ. ಅವರೇ ಚಿಕ್ಕಬಳ್ಳಾಪುರ ಶಾಸಕರಾಗಬೇಕಂತ ನಮ್ಗೆ ಇಷ್ಟ ಅಷ್ಟೇ ಸರ್.